ಈಗ ಸ್ನೇಹಿತರೆ ಕೆಳಗಡೆ ಒಂದು ಪಾರ್ಸಲ್ ಬಂದಿದೆ, ದೊಡ್ಡ ಪಾರ್ಸಲ್ ಅಂತೆ. ನೋಡೋಣ ಬನ್ನಿ ಅದೇನು ಅಂತ ಹೇಳ್ಬಿಟ್ಟು. ಓಕೆ ನೋಡಿ, ಗ್ರೌಂಡ್ ಪುಟ. ಈ ಪಾರ್ಸಲ್ ಏನು ಅಂದರೆ ಚೈತ್ರದ ಬಹುದಿನಗಳ ಆಸೆ ಆದರೂ ಆಗ್ಬೋದು, ಕನಸಾದರೂ ಆಗ್ಬೋದು, ಅದನ್ನು ರಿಯಾಲಿಟಿಗೆ ತರೋ ಪ್ರಯತ್ನದಲ್ಲಿ ಇದ್ದೀನಿ. ಅದೇನು ಐತೆ ಅಂತ ನೀವೇ ನೋಡ್ತೀರಂತೆ. ನಿಂಗೆ ಅರ್ಥ ಆಗಲ್ಲ, ಬಟ್ ಅದು ನೋಡಿದ್ರೆ ಬಟ್ ಅದು ನೀವು ಬರ್ರಿ ಓಪನ್ ಮಾಡೋದ್ರಲ್ಲೇ ಕೇಳಿ ನೋಡಿದ್ರೆ ಅದು ಏನ್ ಹೇಳ್ತಾನ ಅಂತ ನಂಗೆ ಗೊತ್ತು. ಏನ್ ಹೇಳ್ತಾನ? ಅಯ್ಯ ಅಂತಾಳ. ಮಮ್ಮಗೆ ಗೊತ್ತೇ ಇಲ್ಲ ಅದೇ ತಪ್ಪಿರೋದು. ಹಾಂ ಇದೀರಾ ಸರ್? ಓಕೆ. ಓ ಅನ್ಬಾಕ್ಸಿಂಗ್ ಆಗೇ ಬಂದ್ಬಿಟ್ಟಿರುತ್ತಾ? ಫಿಟ್ಟಿಂಗ್ ಆಗೇ ಬಂದಿರುತ್ತಾ? ಸರಿ. ಅದು ನೀನೇ ಓಡಿಸ್ತೀಯಾ? ಅದೇ ನಾನು ಹೇಳಿಲ್ಲ. ಚಿಕ್ಕು ಕರೆಕ್ಟಾಗಿ ಹೇಳಿದ್ರು ಇದು ಅಮ್ಮಂಗೆ ಅಂತ. ಲಿಫ್ಟಿನ ಬನ್ನಿ, ಇಲ್ಲ ನಾ ಬಂದ್ಬಿಡ್ರಿ. ಬಿಲ್ ಒಂದಿದೆ, ಸೈನ್ ಮಾಡಬೇಕು. ಬಿಲ್ ತರ್ತೀರಾ? ಒಂದು ಬಿಲ್ ಸರಿ. ಓಕೆ, ನಾನೇ ಬರಲ್ಲ ಅಲ್ಲ? ಹಾಂ ಬನ್ನಿ ಸರ್. ನನಗೆ ಸಣ್ಣ ಯಾವುದಮ್ಮ? ಟ್ರಕ್ಕಲ್ಲಿ ಅದು ಬೇರೆ ಅವ್ರಿಗೆ. ಸೊ ಸ್ನೇಹಿತರೆ, ಸೈಕಲ್ ಡೆಲಿವರಿ ತೊಗೊಂಡ್ವಿ, ನೋಡಿದ್ರಿ. ಇದು ಯಾರಿಗೆ ಅಂತ ನಿಮಗೆ ಕ್ವೆಶನ್ ಇರಬೇಕು. ಯಾಕಂದರೆ ಸಾನು ಹತ್ರ ಆಲ್ರೆಡಿ ಒಂದು ಸೈಕಲ್ ಇದೆ, ರಾಜೇಶ್ ಹತ್ರ ಕೂಡ ಇದೆ. ಮತ್ತು ಇದು ಯಾರಿಗೆ? ನನಗಂತೂ ಸೈಕಲ್ಲೇ ಬರೋದಿಲ್ಲ. ಈ ದೊಡ್ಡ ಸೈಕಲ್ ಬಂದು ನನಗೆ, ಚಿಕ್ಕ ಸೈಕಲ್ ಬಂದು ಸಾನುಗೆ. ನನಗೆ ಕಲಿಬೇಕು ಅಂತ ಇದೆ, ಆದರೆ ಹೊಸ್ದಾಗಿ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಈಗ ರಾಜೇಶ್ದು ಸೈಕಲ್ ಇದೆ, ಅದಕ್ಕೆ ಅದು ಗೇರ್ ಸೈಕಲ್ಲು. 33,000 ನಾವು ಆವಾಗ ಕೊಟ್ಬಿಟ್ಟು ತೊಗೊಂಡಿದ್ದು. ನಿಂತಿದೆ ಅದು ಸುಮ್ಮನೆ ಬಾಲ್ಕನಿಯಲ್ಲಿ. ಅದೇ ಥರ ನಂದು ತೊಗೊಂಡ್ರೆ ಆಗುತ್ತೆ, ಬೇಡ ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಆ ಸೈಕಲ್ ನನಗೆ ಹೊಡೆಯೋದಕ್ಕೂ ಆಗೋದಿಲ್ಲ, ತುಂಬಾ ಹೈಟ್ ಇದೆ. ಈಗ ನನ್ನ ಹೈಟಿಗೆ ನಾನು ತೊಗೊಳ್ಬೇಕು ಅಂದರೂ ಕೂಡ ನಾನು ಅಷ್ಟೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಬೇಡ ಅಂದ್ಬಿಟ್ಟು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಅದೇ ಸಮಯದಲ್ಲಿ ನಾನೊಂದು ವಿಡಿಯೋ ನೋಡಿದೆ ಆನ್ಲೈನಲ್ಲಿ. ಅದು ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಸೈಕಲನ್ನು ತೊಗೊಳ್ಳೋದು. ಅಂದರೆ ನಾವು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತೊಗೊಳ್ಳೋ ಹಾಗಿಲ್ಲ, ಇನ್ವೆಸ್ಟ್ ಮಾಡಿ ತೊಗೊಳ್ಳೋ ಹಾಗಿಲ್ಲ. ಈಗ ನಾವು ಮಿನಿಮಮ್ ಒಂದು ಇದು ಗೇರ್ ಸೈಕಲ್ಲು ನನ್ನ ಹೈಟಿಗೆ ನಾನು ತೊಗೊಳ್ಬೇಕು ಅಂದರೆ ಮಿನಿಮಮ್ 25 to 30-35 ತನಕ ರೇಂಜ್ ಆಗುತ್ತೆ. ಆದರೆ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ನಿಮಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಇವರಲ್ಲಿ ಫೀಮೇಲ್ಸ್ಗೆ ಅಂತಲೇ ಮಾಡೆಲ್ಸ್ಗಳಿದೆ. ಈಗ ರಾಜೇಶ್ ಅವ್ರ ಸೈಕಲ್ ಇದೆಯಲ್ಲ, ಅದ್ರಲ್ಲಿ ನನಗೆ ಹತ್ತೋದಕ್ಕೆ ಇಳಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಆ ಥರ ಆಗೋದಿಲ್ಲ ಅಂತ ಅಲ್ಲಿ ನಾನು ನೋಡಿದ್ದೆ. ಹಾಗೆ ರಾಜೇಶ್ಗೆ ಇನ್ನೂ ಒಂದು ಆಸೆ ಇತ್ತು, ನಾವು 3 ಜನ ಸೈಕ್ಲಿಂಗ್ ಹೋಗಬೇಕು ಅಂಥೇಳಿ. ಅವ್ರು ಯಾವಾಗಲೂ ಹೇಳ್ತಾನೆ ಇರ್ತಾಯಿದ್ರು, ಆದರೆ ನನಗೆ ಗೊತ್ತಲ್ಲ, ನನಗೆ ಗೊತ್ತಿಲ್ವಲ್ಲ, ನಾನು ಸುಮ್ಮನೆ ಆಗ್ತಾಯಿದ್ದೆ. ಈಗ ಇದ್ರ ಬಗ್ಗೆ ರಾಜೇಶ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಖುಷಿಯಾಗಿ ಒಪ್ಕೊಂಡ್ರು. ಹಾಗಿದ್ರೆ ಸಾನುದು ಯಾಕೆ ತೊಗೊಂಡ್ವಿ ನಾವು? ಸಾನು ಹತ್ರ ಆಲ್ರೆಡಿ ಇದೆ ಅಲ್ವಾ. ಬಟ್ ಇದು ತೊಗೊಂಡಿದ್ದ ರೀಸನ್ ಕೂಡ ಅದೇ, ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಗೇರ್ ಸೈಕಲ್ ಇದ್ದರೆ ಈಸಿ ಆಗುತ್ತೆ ಅಂತ ಹೇಳಿ. ಸಾನುದು ವಿತೌಟ್ ಗೇರ್. ಇದು ಕೂಡ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ 1 year ತೊಗೊಳ್ಬೋದು. ಅಥವಾ ಏನೇನು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ. ಸಾನು ಆಗಲೇ ಕೇಳೋಕ್ಕೆ ಶುರು ಮಾಡಿದ್ಲು, ಯಾವಾಗ ಓಡಿಸೋದಕ್ಕೆ ಕಲ್ತ್ಕೊಳ್ಳೋದು ನೀನು? ಈಗ ಕಿತ್ತಾಕು, ನೋಡೋಣ, ಟ್ರೈ ಕೊಡೋಣ. ತರಿಸಿರೋದೇ ನಿಜ ಅಂತೆ, ಇವತ್ತೇ ಟ್ರೈ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಸೈಕಲ್. ಇದು ಹೊಸದಾಗಿ ಅಸೆಂಬಲ್, ಈಗ ಡಬ್ಬದಲ್ಲಿ ಹೇಗೆ ಬರುತ್ತಲ್ವ ಅದನ್ನು ಅವರು ಅಸೆಂಬಲ್ ಮಾಡಿ ನಮಗೆ ಡೆಲಿವರಿ ಕೊಡ್ತಾರೆ ಅಷ್ಟೇ. ಇದು ಯೂಸ್ಡ್ ಒನ್ ಅಲ್ಲ. ಎವ್ರಿ ಟೈಮ್ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ನಮಗೆ ಹೊಸ ಸೈಕಲ್ ಸಿಗುತ್ತೆ. ಈ ಸೈಕಲ್ ನಿಮಗೆ ಮಿನಿಮಮ್ 25 to 30 ಅಂದರೆ ದೊಡ್ಡವ್ರದ್ದು
ಅಷ್ಟಿರುತ್ತೆ. ಮಕ್ಕಳದು ಈಸ್ಲಿ ಅರೌಂಡ್ 10 ಇರುತ್ತೇನ್ರಿ. 10 and above. ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರ ಗೇರ್ ಎಲ್ಲ ನೋಡು, ಶಿಮಾನೋ ಗೇರ್ಸ್ ಇದು, ಟಾಪ್ ನಾಚ್ ಗೇರ್ಸ್ ಇದು. ಅಂದರೆ ನಿಮ್ಮ ಹತ್ರ ಇದೆಯಲ್ಲ? ನನ್ನ ಬೈಕ್ಗೂ ಇದೆ ಇರೋದು, ಅಂದರೆ ಸ್ಕೂಟ್ರಿಗೆ, ಐ ಮೀನ್ ಸಾರಿ ಸೈಕಲ್ಗೆ. ಆ್ಯಕ್ಚುಲಿ ಬೈಕ್ ಅಂತ ಕರೆಯೋದು ಗೊತ್ತಾ, ಫಾರಿನ್ಲೆಲ್ಲ ಸೈಕಲ್ ಅಂತ ಅಡ್ರೆಸ್ ಮಾಡಲ್ಲ, ಬೈಕ್ ಅಂತಲೇ ಹೇಳ್ತಾರೆ. ಸೊ ಇದೆಲ್ಲ ಒಳ್ಳೆ ಬ್ರ್ಯಾಂಡು. ಡಿಸ್ಕ್ ಬ್ರೇಕ್ ಇದೆ, ಫ್ರಂಟ್ ಆ್ಯಂಡ್ ರೇರ್ ಡಿಸ್ಕ್ ಬ್ರೇಕ್ ಇದೆ. ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಮೆಟೀರಿಯಲ್ ಕ್ವಾಲಿಟಿ ಇಸ್ ಟಾಪ್ ನಾಚ್, ಅಂದರೆ ಕಾಸ್ಟ್ ಹಾಗೆ ಇರುತ್ತೆ. ಸೊ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಎಷ್ಟಾಯಿತು ಅಂತ ತೋರಿಸ್ತೀನಿ. ಇದಕ್ಕೆ ಸಾನುಗೆ ಬೇರೆ, ನಂದಕ್ಕೆ ಬೇರೆ. ಚಿಕ್ಕ ಮಕ್ಕಳಿದ್ರೆ ಲೈಕ್ 2 to 4 years ಇದ್ದರೆ ಅವ್ರಿಗೆ ಬೇರೆ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಇದು ತೊಗೊಳೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದರೆ, ಈಗ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಸೈಕಲ್ ಚಿಕ್ಕದು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಆವಾಗ ನಾವು ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ, ಅಂದರೆ ಸುಮ್ಮನೆ ಒಂದು ಕಡೆ ನಿಲ್ಲಿಸ್ತೀವಿ, ಅಥವಾ ಅದನ್ನೇ ಯೂಸ್ ಮಾಡು ಪರವಾಗಿಲ್ಲ ಅಂತ ಹೇಳ್ತೀವಿ. ಅದರ ಬದಲು ಈ ಥರ ನಾವು ಇಯರ್ಲಿ ಒನ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ಹೊಸ ಸೈಕಲ್ಲು ಈ ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರ್ಬೋದು. ಮಕ್ಕಳು ಹ್ಯಾಪಿ, ನಮಗೂ ಹ್ಯಾಪಿ. ಅಂದರೆ ಜಾಸ್ತಿ ದುಡ್ಡು ಹಾಕ್ಬಿಟ್ಟು ಒಂದು ಕಡೆ ನಿಲ್ಲಿಸೋ ಬದಲು ಸುಮ್ಮನೆ ಸ್ವಲ್ಪ ಕೊಟ್ಬಿಟ್ಟು ಹೊಸ ತೊಗೊಳ್ಬೋದಲ್ಲ ಅಂತ ಹೇಳಿ. ಈಗ ದೊಡ್ಡವ್ರದಕ್ಕೆ ಅಂದರೆ ಒಂದು ತೊಗೊಂಡು ಲೈಫ್ ಲಾಂಗ್ ಅದೇ ಇಟ್ಕೊಳ್ಬೇಕು, ಹೊಡಿತಾರೋ ಇಲ್ವೋ ನಮ್ಮವ್ರ ಥರ. ಆದರೆ ಈ ಥರ ತೊಗೊಳೋದ್ರಿಂದ ಇಯರ್ಲಿ ಒನ್ಸ್ ನಾವು ಚೇಂಜ್ ಮಾಡ್ತಾ ಇರ್ಬೋದು. ಇದು ಇಷ್ಟ ಇಲ್ವಾ, ಬೇರೆ ತೊಗೊಳ್ಳಿ, ಬೇರೆ ಕಲರ್ ತೊಗೊಳ್ಳಿ, ಹಳೇದಾಯ್ತಾ ಅನ್ನಿಸ್ತಿದ್ಯಾ, ಹೊಸದಾಗಿ ತೊಗೊಳ್ಳಿ, ಆ ಥರ. ದೊಡ್ಡವ್ರಿಗೆ ಆ ಥರ. ಇನ್ನು ಕಾಸ್ಟ್ ಅಂತೂ ಲಾಂಗ್ ರನ್ನಲ್ಲಿ ನಾವು ಇದನ್ನು ತೊಗೊಳ್ಬೇಕು ಅಂದರೆ ಹೇಳಿದ್ನಲ್ಲ, ಅರೌಂಡ್ 25 to 30, ಚಿಕ್ಕ ಮಕ್ಕಳದು ಅರೌಂಡ್ 10 ಆಗುತ್ತೆ. ಬಟ್ ಇದಕ್ಕೆ ಅದರಿಂದ 30% ನಾವು ಓನ್ ಮಾಡ್ಬೋದು 1 ವರ್ಷಕ್ಕೋಸ್ಕರ. ಆ್ಯಂಡ್ ಇದು ನಾವು ತೊಗೊಳೋದಕ್ಕೆ ಅಂಗಡಿಗೆ ಹೋಗಬೇಕಾಗಿಲ್ಲ, ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಸರ್ವಿಸ್ಗೂ ಅಷ್ಟೇ, ವರ್ಷಕ್ಕೆ 2 ಸಾರಿ ಬಂದು ಅವರೇ ಸರ್ವಿಸ್ ಮಾಡಿಬಿಟ್ಟು ಏನೇ ಮೆಕ್ಯಾನಿಕಲ್ ಪಾರ್ಟ್ಸ್ ಹೋಗಿದ್ರು ಕೂಡ ಅವರೇ ಹಾಕ್ಕೊಡ್ತಾರಂತೆ, ಅದು ಮನೆ ಹತ್ರನೇ ಬಂದು. ಆ ಪಾರ್ಟ್ಸ್ಗೇನು ಕಟ್ಟಬೇಕು ಅಂತ ಏನು ಇಲ್ವಂತೆ ಜಾನು. ಆ್ಯಂಡ್ ಇದು 12 ಮಂತ್ಸ್ಗೆ 18 ಮಂತ್ಸ್ಗೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಇರೋದು. ಸೊ ಈಗ ಇದನ್ನು ನಾವು ತೊಗೊಂಡೋಗ್ಬಿಟ್ಟು ಕೆಳಗಡೆ ಒಂದು ಸರಿ ಟ್ರೈ ಮಾಡಬೇಕು. ಸೊ ಇದು ಹೇಗೆ ಬುಕ್ ಮಾಡೋದು, ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ನಾನು ನಿಮ್ಗೆ ಪ್ರಾಸೆಸ್ ತೋರಿಸ್ತೀನಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇವರ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಹೋದಾಗ ಈ ಥರ ನಿಮಗೆ ಸ್ಕ್ರೀನ್ ಕಾಣುತ್ತೆ. ಇದರಲ್ಲಿ ನೀವು ನೋಡ್ಬೋದು ಅವರ್ ಸೈಕಲ್ಸ್ ಅಂತ ಇದೆ. ಕಿಡ್ಸ್, ಬಾಯ್ಸ್, ಗರ್ಲ್ಸ್, ಅಡಲ್ಟ್ಸ್ ಅಂತ ಹೇಳಿಬಿಟ್ಟು ಒಂದೊಂದು ಏಜ್ಗೂ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಅವರು. ಸೊ ಕಿಡ್ಸ್ಗೆ ಆ್ಯಂಡ್ ಅಡಲ್ಟ್ಸ್ಗೆ ಅಂತ ಬೇರೆ ಬೇರೆ ಇದೆ. ಪಾಲಿಸೀಸ್, ಅವ್ರು ಏನೇನು ಆಫರ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಆ್ಯಂಡ್ ಕೆಳಗಡೆ ಬಂದರೆ ನಿಮಗೆ ಅವರ ಮಕ್ಕಳ ಹೈಟ್ ವೈಸ್ ಆ್ಯಂಡ್ ಏಜ್ ವೈಸ್ ನೀವು ಇಲ್ಲಿ ನೋಡಿಬಿಟ್ಟು ನೀವು ಬುಕ್ ಮಾಡ್ಬೋದು. ನೀವು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಫ್ಲೈಯರ್, ವಾರಿಯರ್ ಆ್ಯಂಡ್ ಎಷ್ಟು ಇದಕ್ಕೆ ಪೇ ಮಾಡಬೇಕಾಗತ್ತೆ ನೀವು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ಎಲ್ಲದರಲ್ಲೂ ಕಲರ್ ಆಪ್ಷನ್ ಇರುತ್ತೆ. ಅವರು ಎಷ್ಟು ಮಂತ್ಲಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಏಜ್ ವೈಸ್ ಇಷ್ಟಾಗುತ್ತೆ ಅಂತ ತೋರಿಸಿದ್ದಾರೆ. ವ್ಯೂ ಬೈಸಿಕಲ್ ಅಂತ ಕೊಡಿ, ನೀವು ಯಾವ ಏಜ್ ಅವ್ರು ಇದ್ದೀರೋ ಆ ಏಜ್ ತೊಗೊಳ್ಬೇಕು ಅಂತ ಇದ್ದೀರೋ ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಕಲರ್ ಆಪ್ಷನ್ ಸಿಗುತ್ತೆ. ಎಷ್ಟು ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ಬೇಕು, ಎಷ್ಟು ಆಗುತ್ತೆ ಅಂತ ತೋರಿಸಿದ್ದಾರೆ. ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಶಿಪ್ಪಿಂಗ್ ಆ್ಯಂಡ್ ಅಸೆಂಬ್ಲಿ ಕೂಡ ಅವರೇ ಮಾಡಿಕೊಡ್ತಾರೆ. ಅಟ್ ಪ್ರೆಸೆಂಟ್ ಇದು ಡೆಲಿವರಿ ಬ್ಯಾಂಗ್ಳೂರಲ್ಲಿ ಮಾತ್ರನೇ ಇರೋದು. ಆ್ಯಡ್ ಟು ಕಾರ್ಟ್ ಅಂತ ಮಾಡಿ ನಿಮಗೆ ಟೋಟಲ್ ಎಷ್ಟಾಗುತ್ತೆ ಅಂತ ತೋರಿಸ್ತಾರೆ. ಇದಾದಮೇಲೆ ನೀವು ಕನ್ಫರ್ಮ್ ಮಾಡಿಬಿಟ್ಟು ಪೇ ಮಾಡಿದ್ರೆ ನಿಮ್ಮ ಮನೆಗೇ ಡೆಲಿವರಿ ಕೊಡುತ್ತೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇದು ಬ್ಯಾಂಗ್ಳೂರಲ್ಲಿ ಮಾತ್ರನೇ ಇರೋದು, ಔಟ್ ಆಫ್ ಬ್ಯಾಂಗ್ಳೂರಿನ ಕೊಡ್ತಾ ಇಲ್ಲ ಸರ್ವಿಸ್. ಸೊ ನಮ್ಮ ಕಸ್ಟಮರಿ ರಿಚುವಲ್ಸ್ನ ಫಾಲೋ ಮಾಡ್ತಾ ಇದ್ದೀವಿ. ಏನೇ ತಂದ್ರೂ ಫಸ್ಟ್ ಪೂಜೆ ಮಾಡಿ ಯೂಸ್ ಮಾಡೋದು. ಬ್ರೇಕ್ ಫ್ರೀ ಅಂದ್ರೇನು? ಆರಾಮಾಗಿ ಬ್ರೇಕ್ ಹಾಕಿ ಅಂತ. ತಲೆ ಕೆಡಿಸ್ಕೊಬಿಡಿ, ಡಿಸ್ಕ್ ಬ್ರೇಕು ಏನು ಬೀಳಲ್ಲ, ಆರಾಮಾಗಿ ಹಾಕಿ ಅಂತ. ತುಂಬಾ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಎಲ್ಲ. ದೇವ್ರೆ ಬೇಗ ಕಲಿಯೋ ಥರ ಮಾಡಪ್ಪ. ಹಾಂ, ನನಗೆ ಒಂದು ಸೈಕಲ್ ತಳ್ಳೋದಕ್ಕೂ ಬರ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಕೊಟ್ಟರೆ ಬಗ್ಗಿಸ್ಬಿಡ್ತಿದ್ದೆ ನಾನು. ಹೌದಾ? ಈಗ ಹಂಗಾರೆ ನಿನಗೆ ಸೈಕಲ್ ತಳ್ಳೋ ಪ್ರೋಗ್ರಾಮ್ ಫಸ್ಟ್ ಮಾಡಿಸ್ಬೇಕು. ಸರಿ, ಎತ್ಕೊಳ್ಳಿ, ಸೈಕಲ್ ತಳ್ಳಿ. ಎಸ್, ಏನು ಇದು ಶಿಫ್ಟರ್ ಆಗ್ತದೆ, ಗೇರ್ ಶಿಫ್ಟರ್ಸ್ ಇವೆಲ್ಲ. ನಮ್ಗೆ ಇದ್ರ ಬಗ್ಗೆ ABCD ಗೊತ್ತಿಲ್ಲ. ನೀವು ಫಸ್ಟು ಸೈಕಲ್ನ ಸುಮ್ಮನೆ ಹೊಡಿಯೋದು ಕಲೀರಿ, ಆಮೇಲೆ ಇವೆಲ್ಲ ಯೂಸ್ ಮಾಡ್ತೀರಂತ. ಆಯ್ತು. ನೋಡು, ಯಾವತ್ತಿದ್ರೂ
ಈ ಗೇರ್ ಶಿಫ್ಟರ್ಸ್ ಇರುತ್ತಲ್ಲ ಸ್ಟ್ಯಾಂಡ್ ಸ್ಟಿಲ್ ಇದ್ದಾಗ ಶಿಫ್ಟ್ ಮಾಡಬಾರ್ದು, ರನ್ನಿಂಗಲ್ಲೇ ಮಾಡಬೇಕು. ನಿಧಾನಕ್ಕೆ ಹಾಂ, ಹಂಗೆ 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 ಹಂಗೆ. ಈಗ ಇದು ಹೊರಗಡೆಯಿಂದ ಬಂದಿರ್ತಾರೆ ಟ್ರಾನ್ಸ್ಫರ್ ಆಗಿ, ಅವ್ರಿಗೆ ಹೊಸದಾಗಿ ತೊಗೊಳೋದಕ್ಕೆ ಇಷ್ಟ ಇರೋದಿಲ್ಲ, ಇನ್ನು ಟ್ರಾನ್ಸ್ಫರ್ ಆಗುತ್ತೆ ತೊಗೊಂಡೋಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಇಯರ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೋದು. ನೋಡ್ದಾ, ಬಂದೇ ಬಿಡ್ತಪ್ಪ. ಸೂಪರ್ ಬಂಗಾರ. ಯಾರು ಸೂಪರ್ ಸಾನು. ಈಗ ಸಾನುಗೆ ಗೇರಿಂಗ್ ಕೂಡ ಹೇಳ್ಕೊಡ್ಬೋದು. ಫಸ್ಟ್ ಹಿಂಗೆ ಆರಾಮ ಹೊಡಿತಾ ಇದ್ದಾಳಲ್ಲ ಬಿಂದಾಸಾಗೆ. ಈಗ ಬನ್ನಿ ನಮಗೆ ಶುರು ಮಾಡಿ. ಹತ್ತು ಈಗ ಹೇಳ್ತೀನಿ. ಈ ಪೆಡಲ್ನ ಹಿಂಗೆ ಈ ಪೊಸಿಷನಲ್ಲಿ ಇಟ್ಕೋಬೇಕು. ಓಕೆ, ಅದರ ಮೇಲೆ ಹತ್ತಿ. ಈಗ ಹತ್ತು ನೀನು ಹೇಳ್ತೀನಿ. ಹಾಂ, ಹಾಗೆ ಸಾಲು ಇಟ್ಕೋ. ಓಕೆ, ಸೊ ನಿಮಗೆ ಕೂರು, ಬ್ರೇಕ್ ಫ್ರಂಟ್ ಬ್ರೇಕ್ ಮೇಲೆ ಬ್ರೇಕ್ ಹಿಡ್ಕೊ. ಕೂರಕ್ಕೆ ಟ್ರೈ ಮಾಡು. ಸೀಟ್ ಕೂತ್ಕೋ. ಏನು ತುಂಬ ಹೈಟ್ ಇದೆಯಾ? ಹೈಟ್ ಇದೆಯಾ? ಸೊ ನೀನು ಆ ಪೆಡಲ್ ಮೇಲೆ ಆ ಪೆಡಲ್ ಮಾಡ್ತಾ ಮೇಲ್ಗಡೆ ಹತ್ತು ಕೂರ್ಬೇಕು. ಬ್ಯಾಲೆನ್ಸಿಂಗ್ ಏನಿಲ್ಲ, ಸ್ಕೂಟ್ರ್ ಮಾಡ್ದಂಗೆ ಮಾಡೋದು ಅಷ್ಟೇ. ಎತ್ಬಿಡು, ಬಿಟ್ಬಿಡು, ಕೊಡು, ಇಲ್ಲಿ ತೋರಿಸ್ತೀನಿ ಬಾ. ಇದು ಆ್ಯಸ್ ಯೂಶುವಲ್ ಬೈ ಸ್ಕೂಟ್ರು ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ. ಓಕೆನಾ? ಬಟ್ ನಂಗೆ ಅಲ್ಲಿ ಕೂರಕ್ಕೆ ಆಗ್ತಿಲ್ಲ. ನೀನು ಹಿಂಗಿರ್ತೀಯಲ್ಲ, ಹಿಂಗಿರ್ತೀಯಲ್ಲ, ಹಿಂಗೆ ಪೆಡಲ್ ಮಾಡ್ಕೊಂಡು ಮೇಲೆ ಕೂರ್ಬೇಕು. ಹಿಂಗಾಗುತ್ತೆ ಅವಾಗ. ಓಕೆನಾ? ಸೊ ಈಗ ಅದು ಪೆಡಲ್ ಮೇಲೆ ಇಟ್ಟು ಕಾಲು ಹತ್ತು ಸೀಟ್ ಮೇಲೆ ಹಂಗೆ ಹೊಡಿತಾ. ನಾನು ಹೇಳೋದ್ನೆಲ್ಲ ಆಕ್ಸಿಲೇಟರ್ ಅಂದರೆ ನೀನು ಪೆಡಲ್ ಮಾಡಬೇಕು. ಇದು ಯಾವ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ಯಪ್ಪ? ಅದು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಬರೋದಲ್ಲ. ನನಗೇನ್ರಿ ಗೊತ್ತಿತ್ತು. ಓಕೆ, ಸರಿ. ಪೆಡಲ್ ಮಾಡಿಬಿಟ್ಟು ಹತ್ತು ಹಾಗೆ. ಈ ಕಂಬಕ್ಕೆ ಗುದ್ದಿ ಬೇಡ. ಹಾಂ, ನಾನು ಪೆಡಲ್ ಮಾಡ್ಬಿಟ್ಟು ಕುತ್ಕೊಂಡು ಬಿಡ್ಬೇಕಾ? ಹ್ಞೂ, ಕೂರ್ಬೇಕು. ಹಾಂ, ಆಯ್ತು ಸರ್. ನೀನು ಯಾಕೆ ಬ್ರೇಕ್ ಹಿಡಿತೀಯಾ? ಮೂವ್ ಆಗಲಿ ಬಿಡು. ಬ್ರೇಕ್ ಯಾಕೆ ಹಿಡಿತೀಯಾ? ಹಾಂ, ಅಷ್ಟೇ. ಅದ್ರ ಮೇಲೆ ಕಂಫರ್ಟಬಲ್ ಕೂತ್ಕೋ. ನೀನು ಯಾಕೆ ಜರ್ಕ್ ಕೊಡ್ತೀಯಾ? ಸ್ಟಡಿಯಾಗಿ ಮೂವ್ ಆಗು. ಆ ಕಡೆ ಬಿದ್ದುಬಿಡ್ತಾ ಇದ್ದೀನಿ ಕಾಲಿಟ್ಟ ತಕ್ಷಣ. ಹೌದಾ? ಒಂದು ಕೆಲಸ ಮಾಡು, ನೀನು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಬರೋದು. ಈ ಪ್ಯಾಂಟಲ್ಲಿ ಬೇಡ. ಓಡು. ಟ್ರ್ಯಾಕ್ ಪ್ಯಾಂಟ್ ಹಾಕ್ಬಿಟ್ರೆ ಆಗುತ್ತೆ, ಓಡು. ಮೇಡಮ್ ಫುಲ್ ರೆಡಿಯಾಗಿ ಬಂದ್ರಿ. ಈಗ ಟಕ್ ಅಂತ ಕಲಿತಾರೆ ನೋಡಿ. ಈಗ ಏನು ಮ್ಯಾಜಿಕಲ್ ಪ್ಯಾಂಟಾ? ಹೌದು. ಹಾಂ, ಓಕೆ. ಸೊ ಅದ್ರ ಮೇಲೆ ಪೆಡಲ್ ಮಾಡ್ತಾ ಒಂದು ನಿಮಿಷ ತಡಿ. ಅದ್ರ ಮೇಲೆ ಕೂರಕ್ಕೆ ಟ್ರೈ ಮಾಡಿ ಹೇಳ್ತೀನಿ. ನೀನು ಸೈಕಲ್ ಮೇಲೆ ಪೊಸಿಷನ್ ತೊಗೋಬೇಕಾದ್ರೆ ಸೈಕಲ್ ಮೂವ್ ಆಗಬಾರ್ದು, ಬ್ರೇಕ್ ಹಿಡ್ಕೊ. ಓಕೆ, ಸಪೋಸ್ ಇಲ್ಲಿ ನೀನು ಈಗ ಇಲ್ಲಿಗೆ ಹತ್ತಬೇಕು. ಓಕೆ, ಮೂಮೆಂಟ್ ಆಗೋದು, ಬ್ಯಾಕ್ ಬ್ರೇಕ್ ಇಟ್ಕೊ. ಹಿಂಗೆ ಮಾಡಿ ಕಾಲಿಗೆ ಇಟ್ಟು ಹಿಂಗೆ ತಗೊಂಡ ಹಿಂಗೆ ಕೂರು, ಪೊಸಿಷನ್ ತಗೋ. ಆಯಿತಾ? ಬ್ರೇಕ್ ಕೊಡು. ಹಿಂಗೆ ಬೆಂಡ್ ಮಾಡ್ಕೊ. ಈ ಥರ ಬೆಂಡ್ ಮಾಡಿಕೊಂಡು ಪುಷ್ ಮಾಡ್ತಾ ಸ್ಲೋಲಿ ಪೊಸಿಷನ್ಗೆ ಬರಬೇಕು. ಅವಾಗ ಈ ಕಾಲ ಸರಿಯಾಗುತ್ತೆ. ಗೊತ್ತಾಯ್ತಾ? ನೀನೇನು ಮಾಡ್ತೀಯ? ಎರಡೂ ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಇಟ್ಕೊಳಕ್ಕೆ ಟ್ರೈ ಮಾಡ್ತೀಯ. ಆ ಥರ ಏನು ಮಾಡಿ. ಹಾಂ, ಬೇಕು ಅನ್ಕೊಂಡು ನಾನೇ ಮಾಡ್ಕೊಳಕ್ಕೆ. ಅಯ್ಯೋ, ನಿಜವಾಗ್ಲೂ ಬೆವ್ತ್ಬಿಟ್ಟಿದ್ದೀನಿ ಫುಲ್ಲು. ಮೇ ಪಾನಿ ಹೋಗಿ. ಮೇಡಮ್ಗೆ ಈಗ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು. ಯಾಕಂದರೆ ಇವರು ಫಸ್ಟ್ ಸ್ಕೂಟ್ರ್ ಕಲ್ತಿರೋದಲ್ವಾ.
ಅದಕ್ಕೆ ಫಸ್ಟು ಬರೀ ಪೆಡಲ್ ಮಾಡೋದು ಕಲಿಸ್ತೀನಿ ಈಗ, ಆಮೇಲೆ ಅವ್ರು ಹತ್ತದ್ದು ಕಲಿಸ್ಬೇಕು. ಉಲ್ಟಾ ರಿವರ್ಸ್ ಬರ್ಬೇಕು, ರೆಟ್ರೋಗ್ರೇಡ್ ಇವ್ರದ್ದು. ಫೈನಲಿ ಸ್ನೇಹಿತರೆ, ಇವತ್ತು ನಾನು ಸೈಕಲ್ ಕಲ್ತಿದ್ದೀನಿ. ಇನ್ನೊಂದು ವಾರದಲ್ಲಿ ನಾನು ಪ್ರಾಪರಾಗಿ ಕಲಿಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನನಗೆ ಗ್ರೋ ಸೈಕಲ್ ಅವರ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಸೈಕಲ್ ಸಿಕ್ಕಿದ್ರಿಂದ, ಹಾಗೆ ರಾಜೇಶ್ ಅವರ ಸಪೋರ್ಟಿಂದ. ಈ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರಿಗೂ ಓನ್ ಮಾಡಿ ಅಂದರೆ ನಾವೇ ಬೈ ಮಾಡಿ ಇಟ್ಕೊಂಡು ಕಲಿಯೋದಕ್ಕೆ ಆಗೋದಿಲ್ಲ, ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು ಅನಿಸುತ್ತೆ. ಬಟ್ ಈ ಥರ ತೊಗೊಂಡಾಗ ನಿಜವಾಗ್ಲೂ ಇಟ್ಸ್ ವರ್ತ್. ಆ್ಯಂಡ್ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ದಿನ ಬರುತ್ತೆ ನನ್ನ ಲೈಫಲ್ಲಿ ಅಂತ ಹೇಳಿಬಿಟ್ಟು. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನಾನು ಕಲಿತಾ ಇದ್ದೀನಿ ಸೈಕಲ್, ನಿಜವಾಗ್ಲೂ ನಂಗೆ ಹಿಡಿಯೋದಕ್ಕೂ ಬರ್ತಾ ಇರಲಿಲ್ಲ, ಅಂಥದ್ರಲ್ಲಿ ಇವತ್ತು ಕಲಿತಾ ಇದ್ದೀನಿ. ಕಲಿಯೋದಕ್ಕೆ ಏಜ್ ಮ್ಯಾಟರ್ ಆಗಲ್ಲ ಅಂತಾರೆ. ಸೊ ನಿಮಗೆ ಇಷ್ಟ ಇದ್ದರೆ ನೀವು ಯಾವಾಗ ಬೇಕಿದ್ರೂ ಏನು ಬೇಕಿದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಾನು ಚಿಕ್ಕದ್ರಲ್ಲಿ ಕಲಿಬೇಕಿತ್ತು, ನಾನು ಈ ವಯಸ್ಸಲ್ಲಿ ಕಲ್ತಿದ್ದೀನಿ. ಶುರು ಮಾಡಿದಾಗ ಇದು ಯಾವ ಕರ್ಮಪ್ಪ, ನಾನೇ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತು. ರಾಜೇಶ್ ಮತ್ತು ಸಾನುವಿನ ಸಪೋರ್ಟ್, ಚೇರ್ ಅಪ್ ಮಾಡ್ತಾ ಇದ್ದಿದ್ದಂತೂ ನಂಗೆ ತುಂಬಾ ಖುಷಿ ಕೊಡ್ತು. ನಿಜವಾಗ್ಲೂ ಅಂದ್ಕೊಂಡಿಲ್ಲ ಇಷ್ಟಾದರೂ ಕಲಿತೀನಿ ನಾನು ಅಂತ ಹೇಳಿಬಿಟ್ಟು. ಬಟ್ ಐ ಆಮ್ ಹ್ಯಾಪಿ. ನಿಮ್ಮಲ್ಲೂ ಯಾರಿಗಾದರೂ ಈ ಥರ ಮಾಡಬೇಕು ಅನ್ನೋ ಹಾಗಿದ್ರೆ, ಸೈಕಲ್ ಕಲಿಬೇಕು ಅಥವಾ ಓಡಿಸ್ಬೇಕು ಅನ್ನೋ ಹಾಗಿದ್ರೆ ಡೂ ಚೆಕ್. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ನಿಮ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನೀವು ತೊಗೊಳ್ಬೋದು. ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಬಾಯ್ ಬಾಯ್.